Welcome my dear students, particularly second PC mathematics present 2021 students and again 18 supplementary students exam ಬರೀತಿದ್ದಾರೆ ಮ್ಯಾಥಮೆಟಿಕ್ಸ್ ಅವ್ರಿಗೆ ಮತ್ತು M2 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮತ್ತು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇವರಿಗೆ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಓಕೆ, ಫೇಸ್ಬುಕ್ಕಲ್ಲೂ ಇರುತ್ತೆ ಮತ್ತು ವಾಟ್ಸಪ್ಪಲ್ಲೂ ಇರುತ್ತೆ. ಓಕೆ, ಕಂಪ್ಲೀಟ್ ಒಂದು ಮಾಡೆಲ್ ಪೇಪರನ್ನು ನೀವು ರೆಡಿಯಾಗಿ ಎಕ್ಸಾಮ್ಗೆ ಹೋದರೆ 100% ಸಕ್ಸಸ್ ಆಗ್ತೀರಿ. ಪಿ ಯು ಸಿ ಹುಡುಗರು, ಸೆಕೆಂಡ್ ಪಿ ಯು ಸಿ ಹುಡುಗರಾಗಿರ್ಬೋದು ಮತ್ತು ಡಿಪ್ಲೊಮಾ ಹುಡುಗರಾಗಿರ್ಬೋದು. ಓಕೆ, ಈಗ ಸಿ ಪಾರ್ಟ್ ಎ ಆಗಿದೆ, M2 ಹುಡುಗರು ಪಾರ್ಟ್ ಎ ಆಗಿದೆ, ಪಾರ್ಟ್ ಬಿ ಆಗಿದೆ. ಈಗ ಪಾರ್ಟ್ ಸಿ, ಪಾರ್ಟ್ಸ್ನಲ್ಲಿ ಒಂದೊಂದು ಕ್ವಶನ್ 6 ಮಾರ್ಕ್ಸ್. ಓಕೆ, ಒಟ್ಟು 8 ಇರುತ್ತೆ. 1 2 3 4 5 6 7 8 ಇರುತ್ತೆ. ಓಕೆ, 6 ಮಾರ್ಕ್ಸ್ ಎನಿ 5 ಅಂತ ಕೇಳ್ತಾರೆ. ಓಕೆ, ಇಲ್ಲಿ ನಮ್ಮ ಸೆಕೆಂಡ್ ಪಿ ಸಿ ಹುಡುಗರಿಗೆ ಎಲ್ಲಿ ಯಾವ ಯೂಸ್ ಆಗುತ್ತೆ ಅಂದರೆ 29 30 31 32 33 29 30 31 32 33 5 ಕ್ವಶನ್ಸ್ ನಮ್ಮ ಸೆಕೆಂಡ್ ಪಿ ಸಿ ಹುಡುಗರಿಗೆ. ಓಕೆ, ಸೆಕೆಂಡ್ ಪಿ ಸಿ ಏನು ಸಪ್ಲಿಮೆಂಟ್ ಹುಡುಗರು ಬರೀತಾ ಇದ್ರಿ ಅವ್ರಿಗೂ ಯೂಸ್ ಆಗುತ್ತೆ. ಓಕೆ, ಸಿ 26 ಪ್ರಾಬ್ಲಮ್. ಫೈಂಡ್ ದಿ equation to the straight line passing through the point 4, -3 and 2, 1. Okay, also find the slope and y-intercept of the line. The questions ಕೇಳಿದ್ದಾನೆ. What is the equation of a line passing through the 2 points? First point A 4, -3 and second point 2, 1 are the 2 points lies on the straight line. ಈಗ ನಾವು ಇದರ ಈಕ್ವೇಷನ್ಸ್ ಕಂಡುಹಿಡಿಯಬೇಕಾದ್ರೆ y is in 2-point formula. Which is the 2-point formula? Y minus y1 divided by x minus x1 is equal to y1 minus y2 divided by x1 minus x2. ಇದನ್ನ ರಿವರ್ಸ್ ಬರೆಯಬಹುದು. y1 minus y2 ಅಂತ ಬೇಕಾದರೂ ಬರೆಯಬಹುದು, or y2 minus y1 divided by x2 minus x1. ಇದು y1 minus y2 ಅಂತ ಬರೆದ್ರೆ ಇಲ್ಲಿ x1 minus x2 ಅಂತಾನೆ ಇರಬೇಕು. ಓಕೆ, ಇದು ನಾವು 2-point ಫಾರ್ಮುಲಾ ಅಂತ ಕರೀತೀವಿ. ಫಸ್ಟ್ ಪಾಯಿಂಟ್ is taken as x1 y1, second point is taken as x2 y2. Wherever x1 there will be substitute 4, wherever y1 there will be substitute -3. ಎಲ್ಲಿ x2 ಇರುತ್ತೆ ಅಲ್ಲಿ 2 ಹಾಕಿ y2 ಜಾಗದಲ್ಲಿ 1 ಹಾಕಿ. ನೋಡಿ, ಸಿ y minus y1 ಇಲ್ಲಿ -3 ಇದೆ, ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ +3 divided by x. What is x1? 4 minus 4 is equal to y1 minus 3 y2 1 ಇಲ್ಲಿ ಮೈನಸ್ ಇದೆ divided by x1 4 x2 2 minus y plus 3 divided by x minus 4 is equal to -3 -1. ಎರಡು ಮೈನಸ್ ಇದ್ದಾಗ ಆಡ್ ಮಾಡಬೇಕು. -4 +4 ಅಂದ್ಬಿಟ್ಯಾ, ಅದು ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಪ್ಲಸ್ ಆಗುತ್ತೆ. ಇಲ್ಲಿ -3 -1 ಆಡ್ ಮಾಡಿದಾಗ -4 divided by 4 -2 ಅಂದ್ರೆ 2 ಡಿವೈಡ್ ಆಗುತ್ತೆ. 2 1s are 2 2s are. ಡಿವೈಡ್ ಆಗಿಲ್ಲ ಅಂದ್ರೆ, ಸಪೋಸ್ ಇನ್ ಕೇಸ್ ಡಿವೈಡ್ ಆಗಿಲ್ಲ ಅಂದ್ರೆ ಈ ನಂಬರ್ ಇಂದ ಇದನ್ನ ಗುಣಿಸಬೇಕು, ಇದರಿಂದ ಇದನ್ನ ಗುಣಿಸಬೇಕು. ಇಲ್ಲಿ ಡಿವೈಡ್ ಆಗಿದೆ, ಉಳ್ಕೊಂಡಿದ್ರಿಂದ -2. ಈಗ y plus 3 is equal to x into -2 -2x, x into -2 -2x, minus into minus plus 4 into 2 8. ಈಗ ಇದನ್ನ ಆರ್ಡರ್ ಬರಬೇಕು. The equation of a line is always in the form of ax plus by plus c is equal to 0. ಯಾವಾಗ ಒಂದು ಈಕ್ವೇಷನ್ ಲೈನ್ ಯಾವ ಫಾರ್ಮ್ ಇರಬೇಕಪ್ಪ ಅಂದ್ರೆ ax plus by plus c is equal to 0. a ಮತ್ತು b c ಕಾನ್ಸ್ಟೆಂಟ್ಸ್. ಈಗ ಇಲ್ಲಿ ಮೈನಸ್ ಇದೆ, x ಕೋಎಫಿಷಿಯಂಟ್ ಮೈನಸ್ ಇದ್ರೆ ಇವೆರಡು ಟರ್ಮ್ ಲೆಫ್ಟ್ ತಗೊಂಬನ್ನಿ. -2x ಲೆಫ್ಟ್ ಬಂದ್ರೆ +2x. ಇದು ಆಲ್ರೆಡಿ ಈ ಸೈಡ್ ಏನು ಚೇಂಜ್ ಆಗಲ್ಲ, ಲೆಫ್ಟ್ ಅಲ್ಲಿ ಇರೋದ್ರಿಂದ +y +3 +8 ಲೆಫ್ಟ್ ಬಂದ್ರೆ -8 is equal to 0. 2x +y +3 -8. ಒಂದು ಪ್ಲಸ್ ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. 8 ಅಲ್ಲಿ 3 ಹೋದ್ರೆ 5 ಎಂತ 5 -5. ಯಾಕಂದ್ರೆ ಬಿಗ್ ನಂಬರ್ ಸೈಡ್ ಏನಿರುತ್ತೆ ಅದು ಬರೀಬೇಕು. is equal to 0. This is the equation of a straight line.
ಅಂಡ್ ಆಲ್ಸೋ ಫೈಂಡ್ ಸ್ಲೋಪ್. ಈ ಲೈನ್ ಕಂಡಿಡಿದಿರೋದು ಲೈನ್ ಇದಕ್ಕೆ ಸ್ಲೋಪ್ ಕಂಡಿಡಿರಿ ಅಂತಾರೆ. ಸ್ಲೋಪ್ ಆಫ್ ಎ ಲೈನ್ ಫಾರ್ಮುಲಾ ಇಲ್ಲೇ ಬರೀತೀನಿ, ಮೈನಸ್ ಎ ಬೈ ಬಿ. ಇದು ಸ್ಲೋಪ್ ಆಫ್ ಎ ಲೈನ್ ಫಾರ್ಮುಲಾ. ಎಂ ಇಸ್ ಈಕ್ವಲ್ ಟು ಮೈನಸ್ ಎ ಅಂದ್ರೆ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದೇ ಎ ವ್ಯಾಲ್ಯೂ ಇಲ್ಲೇ ಇರುತ್ತೆ. ವಾಟ್ ಇಸ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಎ ಬೈ ವಾಟ್ ಇಸ್ ದ ಕೋಫಿಷಿಯಂಟ್ ಆಫ್ ವೈ ಅಂದ್ರೆ ಬಿ ವ್ಯಾಲ್ಯೂ ವೈ ಪಕ್ಕ ಇರುತ್ತೆ. ಏನಿಲ್ಲ ಅಂದ್ರೆ ಏನಂತ 1. ಅಲ್ಲಿಗೆ ಎಷ್ಟು ಬಂತು ಆನ್ಸರ್? ಸ್ಲೋಪ್ -2 ಬಂತು. ಆಮೇಲೆ ದೆನ್ ಇನ್ನೊಂದು ಕ್ವಶನ್ ಕೇಳಿದ್ರೆ 6 ಮಾರ್ಕ್ಸ್ ಅಲ್ವಾ, ಅದಕ್ಕೋಸ್ಕರ y ಇಂಟರ್ಸೆಪ್ಟ್ ಆಫ್ ದಿ ಲೈನ್. y ಇಂಟರ್ಸೆಪ್ಟ್ ಫಾರ್ಮುಲಾ ಅದು ಈಗ ಬರುತ್ತೆ, ಒಂದೇ ಸ್ಟೆಪ್ ಅಲ್ಲಿದೆ. y ಇಂಟರ್ಸೆಪ್ಟ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಬಿ. ಮೈನಸ್ ಸಿ ಬೈ ಬಿ ಮೈನಸ್ ಸಿ ಅಂದ್ರೆ -5, ಇದು ಸಿ ವ್ಯಾಲ್ಯೂ, -5 ಡಿವೈಡೆಡ್ ಬೈ ಬಿ ವೈ ಪಕ್ಕ ಇರೋದು ವೈ ಕೋಫಿಷಿಯಂಟ್ 1. ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 5. ವೈ ಇಂಟರ್ಸೆಪ್ಟ್ ಅಂದ್ರೆ ಎಷ್ಟಾಯ್ತು? 5. ಇದು ನಮ್ಮದು 3 ಟೈಮ್ಸ್ ವರ್ಕ್ ಮಾಡಿ ಈಸಿ ಬರುತ್ತೆ. ಓಕೆ, 6 ಮಾರ್ಕ್ಸ್ ಪ್ರಾಬ್ಲಮ್. ನೆಕ್ಸ್ಟ್ next 27. Find the eccentricity, foci ಅಥವಾ foci equation to the directrix. 3 ಕ್ವೆಶ್ಚನ್ಸ್ ಕೇಳಿದ್ದೇನೆ. For the ellipse x square by 16 plus y square by 9 is equal to 1. ಎಲಿಪ್ಸ್ ಅಲ್ಲಿ ಪ್ಲಸ್ ಇರುತ್ತೆ, ಹೈಪರ್ಬೋಲಾ ಕೊಟ್ಟರೆ ಮೈನಸ್ ಇರುತ್ತೆ. ಎಲಿಪ್ಸ್ಗೂ ಮತ್ತು ಹೈಪರ್ಬೋಲಾಕ್ಕೂ ಡಿಫರೆನ್ಸ್ ಇಲ್ಲಿ ಪ್ಲಸ್ ಇದ್ರೆ ಎಲಿಪ್ಸ್, ಮೈನಸ್ ಹೈಪರ್ಬೋಲಾ. ಓಕೆ, ಎರಡು ಸೇಮ್ ಫಾರ್ಮುಲಾಸ್ಗಳೇ ಇರುತ್ತೆ, ಬಟ್ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಮಾತ್ರ ಚೇಂಜಸ್ ಆಗುತ್ತೆ. ಯಾವ ಥರ ಆಗುತ್ತೆ ಅಂತ ಹೇಳ್ತೀವಿ. ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಸ್ ಈಕ್ವಲ್ ಟು 1. ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಫ್ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓವರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1, ವೇರ್ ಎ ಈಸ್ ಗ್ರೇಟರ್ ದನ್ ಬಿ. ಓಕೆ, a greater than b ಅಂದ್ರೆ ellipse lies on x axis. ಅವಾಗ x axis ಮೇಜರ್ ಆಕ್ಸಿಸ್ ಆಗುತ್ತೆ, y axis ಮೈನರ್ ಆಕ್ಸಿಸ್ ಆಗುತ್ತೆ. ಈಗ a ಸ್ಕ್ವೇರ್ ಅಂದ್ರೆ ಏನಪ್ಪ? 16. b ಸ್ಕ್ವೇರ್ ಅಂದ್ರೆ 9. a is equal to square root of 16 ಅಂದ್ರೆ ಎಕ್ಸಾಕ್ಟ್ 4. ಹಿಯರ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರೀಬಾರದು, ಯಾಕಂದ್ರೆ a ಅಂದ್ರೆ ಏನು? ಮೇಜರ್ ಲೆಂತ್, b ಅಂದ್ರೆ ಲೆಂತ್. ನಾವು b is equal to √9. √9 ಅಂದ್ರೆ 3. a ಮತ್ತು b ಕಂಡುಹಿಡ್ಕೊಂಡ್ರಿ. eccentricity formula root of 1 minus b square by a square. This is eccentricity formula. Now geometrical figure ಹೆಂಗಿರುತ್ತೆ ಗೊತ್ತೇನು? ಸೊ ಇದು ಫೋಕಸ್, ಇದು ಫೋಕಸ್. ಎರಡು ಸೇರಿಸಿದ್ರೆ ಫೋಕೈ. ಎಸ್ ಅಂಡ್ ಎಸ್ ಡ್ಯಾಶ್ ಆರ್ ಕಾಲ್ಡ್ ಫೋಕೈ ಆರ್ ಫೋಸೈ. ಇದನ್ನ ಡೈರೆಕ್ಟ್ರಿಕ್ಸ್ ಅಂತ ಕರಿತೀವಿ. ಡೈರೆಕ್ಟ್ರಿಸಿಸ್ ಎರಡು ಸೇರಿಸ್ಕೊಂಡ್ರೆ ಡೈರೆಕ್ಟ್ರಿಸಿಸ್. ಇದು ಫೋಕಸ್. ಇದು ಲ್ಯಾಟಸ್ ರೆಕ್ಟಮ್. ಸಿಂಗಲ್ ಹೇಳಿದ್ರೆ ಲ್ಯಾಟಸ್ ರೆಕ್ಟಮ್, ಎರಡು ಹೇಳಿದ್ರೆ ಲ್ಯಾಟಸ್ ರೆಕ್ಟಾ. ಓಕೆ, ಇದು ಡೈರೆಕ್ಟ್ರಿಕ್ಸ್. ಎರಡು ಸೇರಿಸಿದ್ರೆ ಡೈರೆಕ್ಟ್ರಿಸಿಸ್ ಅಂತ ಕರಿತೀವಿ. ಓಕೆ, ಈಗ ಎಸ್ ಅಂದ್ರೆ ಫೋಕಸ್, ಎ ಇ ಕಾಮ 0. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋದ್ರಿಂದ ಮೈನಸ್ ಎ ಇ ಕಾಮ 0. ಇಲ್ಲಿ ಎ ಬೈ ಇ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ ಇ ಇಸ್ ದ ಈಕ್ವೇಶನ್ ಆಫ್ ದಿ ಡೈರೆಕ್ಟ್ರಿಕ್ಸ್. ಡೈರೆಕ್ಟ್ರಿಸಿಸ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಅಷ್ಟೇ. ಡೈರೆಕ್ಟ್ರಿಸಿಸ್ ಅಂದ್ರೆ ಪ್ಲಸ್ ಆರ್ ಮೈನಸ್, ಇದ್ರದ್ದೊಂದು ಅದರದೊಂದು. ಇದು ಪ್ಲಸ್ ಎ ಬೈ, ಇದು ಮೈನಸ್ ಎ ಬೈ. ಇದು ಎ ಇ ಕಾಮ 0 ಮೈನಸ್ ಎ ಇ ಕಾಮ 0, ಯಾಕಂದ್ರೆ ಲೆಫ್ಟ್ ಅಲ್ಲಿ ಇರೋದ್ರಿಂದ. ಇದು ರೈಟ್ ಅಲ್ಲಿ ಇರೋದ್ರಿಂದ ಪ್ಲಸ್ ಎ ಇ ಕಾಮ 0. ಈಗ ನಮಗೆ ಕ್ವಶನ್ಸ್ ಏನು ಕೇಳಿದಾನೆ? ಎಕ್ಸೆಂಟ್ರಿಸಿಟಿ ಕೇಳಿದಾನೆ. ಇಲ್ಲೇ ಬಂದಿದ್ದೀವಿ ನೋಡಿ, ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಇಲ್ಲೇ ಸಿಗುತ್ತೆ ನೋಡಿ. ಆನ್ಸರ್ ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಎಷ್ಟಪ್ಪ? 9 ಬೈ ಎ ಸ್ಕ್ವೇರ್ ಅಂದ್ರೆ ಎಷ್ಟೇ? 16. ಓಕೆ, ಫಿಗರು ಇಲ್ಲೇ ಇರುತ್ತೆ. ನಾವು E is equal to root of 16 minus 9. 16ರಲ್ಲಿ 9 ಅಂದ್ರೆ 7 by 16. ಇದರಲ್ಲಿ 7 ಗೆ ಎಕ್ಸಾಕ್ಟ್ ರೂಟ್ ಇಲ್ಲ, ಹಂಗೆ ಬರೀ 16 ಗೆ ಎಕ್ಸಾಕ್ಟ್ ರೂಟ್ ಎಷ್ಟಪ್ಪ? 4. ಅಲ್ಲಿ ಎಕ್ಸೆಂಟ್ರಿಸಿಟಿ ವ್ಯಾಲ್ಯೂ ಎಷ್ಟು? √7 by 4. ಓಕೆ, ಈಗ ಎಕ್ಸೆಂಟ್ರಿಸಿಟಿ ವ್ಯಾಲ್ಯೂ ಯಾವುದು ಏನಿರ್ತದೆ ಲೆಸ್ ದೆನ್ 1 ಆಗಿರುತ್ತೆ. ಬೇಕಾದ್ರೆ ಕ್ಯಾಲ್ಕುಲೇಟರ್ ಅಪ್ಲೈ ಮಾಡಿ ನೋಡು. 7 ಗೆ ರೂಟ್ ಕಂಡುಹಿಡಿ, ಬೈ ಡಿವೈಡ್ ಮಾಡು, ಲೆಸ್ ದೆನ್ 1 ಆಗಿರುತ್ತೆ. ಓಕೆ, ಹೈಪರ್ಬೋಲಾ ಗ್ರೇಟರ್ ದೆನ್ 1 ಆಗಿರುತ್ತೆ. ಓಕೆ, ಪ್ಯಾರಾಬೋಲಾ ಎಕ್ಸೆಂಟ್ರಿಸಿಟಿ ಇಸ್ ಈಕ್ವಲ್ ಟು 1, ಸರ್ಕಲ್ ಆದ್ರೆ ಎಕ್ಸೆಂಟ್ರಿಸಿಟಿ 0. ಓಕೆ, ಈಗ ಎಕ್ಸೆಂಟ್ರಿಸಿಟಿ ಆಯ್ತು. ಫೋಕೈ. ಫೋಕೈ ಅಂದ್ರೆ ಫಾರ್ಮುಲಾ ಎಸ್ ಅಂಡ್ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಕಾಮ 0. ಅಲ್ಲ ಎ ವ್ಯಾಲ್ಯೂ ಗೊತ್ತು, ಈ ವ್ಯಾಲ್ಯೂ ಗೊತ್ತು, ಸೊ ಪುಟ್ ಮಾಡೋಣ.
ಪ್ಲಸ್ ಆರ್ ಮೈನಸ್ ಎ ಅಂದ್ರೆ ಎಷ್ಟಪ್ಪ 4, ಇ ಅಂದ್ರೆ ಎಷ್ಟಯ್ಯ √7/4 ಕಾಮ 0. 4 ಏನಾಯ್ತಪ್ಪ ಪ್ಲಸ್ ಆರ್ ಮೈನಸ್ √7, 0 ಪ್ಲಸ್ ಆರ್ ಮೈನಸ್ √7, 0 ಆರ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಫೋಕೈ ಅಥವಾ ಫೋಸೈ ಅಂತ ಬೇಕಾದ್ರೆ ಹೇಳು. ನೆಕ್ಸ್ಟ್ ಇನ್ನೇನು ಕಂಡುಹಿಡಬೇಕು ಅಂತ ಹೇಳಿದ್ದೇನೆ, ಈಕ್ವೇಶನ್ ಟು ದಿ ಡೈರೆಕ್ಟ್ ಎಕ್ಸ್. ನಾನು ಇದರ ಲೈನ್ ಹಾಕಿದ್ನಲ್ಲ ಔಟ್ ಸೈಡ್ ಅದು ಈಗ x = a/e, x = a/e ಡೈರೆಕ್ಟ್ರಿಕ್ಸ್ ಅಂತ ಕೇಳೋದ್ರಿಂದ ಡೈರೆಕ್ಟ್ರಿಕ್ಸ್ ಅಂತ ಕೊಟ್ರೆ ಇನ್ ಪ್ಲಸ್ ಆರ್ ಮೈನಸ್ ಸಾಕಷ್ಟೇ, ಏನು ತೊಂದರೆ ಏನಿಲ್ಲ. ಈಗ ಒಂದೇ ಒಂದು ಬರ್ತೀನಿ ಯಾಕಂದ್ರೆ ಡೈರೆಕ್ಟ್ರಿಕ್ಸ್ ಸಿಂಗ್ಯುಲರ್. x = a ಅಂದ್ರೆ ಎಷ್ಟಯ್ಯ 4, e ಅಂದ್ರೆ ಈಗ ತಾನೇ ಬರ್ತೀನಲ್ವಾ √7/4, 4 ಮೇಲ್ಗಡೆ ಹೋಗುತ್ತೆ. x = 16/4 × 4 16/√7. ಅಲ್ಲಿಗೆ ಸ್ಟಾಪ್ ಮಾಡ್ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರೆದ್ರೆ x - 16/√7 = 0. ಇಲ್ಲಿಗೆ ಸ್ಟಾಪ್ ಮಾಡು ಅಥವಾ ಇಲ್ಲಿವರೆಗೂ ಬರೀ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು. √7x - 16/√7 ಬರಬೇಕಾಗಿತ್ತು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ √7 × 0 0 ಆಗುತ್ತೆ. ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಈಕ್ವೇಶನ್ ಆಫ್ ದಿ ಡೈರೆಕ್ಟ್ರಿಕ್ಸ್. ಓಕೆ, ಅಲ್ಲಿಗೆ 27 ಆಯ್ತು. ಒಂದು 3 ಟೈಮ್ಸ್ ವಿಡಿಯೋ ನೋಡಿ, ಒಂದು 3 ಟೈಮ್ಸ್ ವರ್ಕ್ ಮಾಡೋ ಬರುತ್ತೆ ಪ್ರಾಬ್ಲಮ್. ನೆಕ್ಸ್ಟ್ ಸಡನ್ ಬರಲ್ಲ, ವರ್ಕ್ ಮಾಡಬೇಕು. 3 ಟೈಮ್ಸ್ ವಿಡಿಯೋ ನೋಡಬೇಕು, 3 ಟೈಮ್ಸ್ 4 ಟೈಮ್ಸ್ ವಿಡಿಯೋ ನೋಡಬೇಕು. ಒಂದ್ಸಲಿ ಒಂದು ಕಡೆ ಬರ್ಕೊಬೇಕು, ಬುಕ್ಕಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನು ಒಂದು 4 ಟೈಮ್ಸ್ ಬರೀಬೇಕು, ಐಡಿಯಾ ಬರುತ್ತೆ. ನೆಕ್ಸ್ಟ್ 28 ವೆರಿ ಇಂಪಾರ್ಟೆಂಟ್. ಡಿಫರೆನ್ಶಿಯೇಟ್ sin x ವಿತ್ ರೆಸ್ಪೆಕ್ಟ್ ಟು x ಫ್ರಮ್ ಫಸ್ಟ್ ಪ್ರಿನ್ಸಿಪಲ್. sin x ಕೇಳಬಹುದು, cos x ಕೇಳಬಹುದು, tan x ಕೇಳಬಹುದು. ಓಕೆ, ಅಬ್ಸರ್ವ್ ಮಾಡ್ತಾರೆ. sin x ಫಸ್ಟ್ ಗಿವನ್ ಫಂಕ್ಷನ್ ಅನ್ನ y = sin x ಅಂತ ಬರೀ, ಅಥವಾ f of x ಅಂತ ಬರೀ, ಅಥವಾ y = ಅಂತ ಬರೀ, ತೊಂದರೆ ಏನಾಗಲ್ಲ. ಅಕಾರ್ಡಿಂಗ್ ಟು ಫಸ್ಟ್ ಪ್ರಿನ್ಸಿಪಲ್ ಏನಿರುತ್ತೆ ಅಂದ್ರೆ y changes to y plus delta y is equal to sin of x changes to x plus delta x. Okay, then delta y is equal to sin of x plus delta x plus y right ಹೋದ್ರೆ minus y. Delta y is equal to sin of x plus delta x minus y ಅಂದ್ರೆ sin x. y ಅಂದ್ರೆ sin x. Now according to first principle, divide on both sides by delta x. Delta y by delta x is equal to sin of x plus delta x minus sin x divided by delta x. Now numerator is in the form of sin c minus sin d. ನಮಗೆ ಫಾರ್ಮುಲಾ ಗೊತ್ತಿದೆ, sin c minus sin d ಫಾರ್ಮುಲಾ. sin c minus sin d is always equal to 2 cos of c plus d by 2 into sin of c minus d by 2. This very important formula. ಅಲ್ಲಿ ಈ c ಅಂದ್ರೆ x plus delta x ಅನ್ನ c ಅಂತ ಕರಿ, d ಅಂದ್ರೆ x. In formula c means x plus delta x, d ಅಂದ್ರೆ x. So put ಮಾಡು. Now delta y by delta x is equal to 2 cos of c ಅಂದ್ರೆ x plus delta x plus d ಅಂದ್ರೆ x divided by 2 into sin of x plus delta x minus x by 2. Okay, divided by delta x ಇದೆಯಲ್ಲ, ಇದು ಡಿನೋಮಿನೇಟರ್ ಬರೀತೀನಿ. ಪ್ರಾಡಕ್ಟ್ ಆಫ್ 2 ಟರ್ಮ್ ಇದ್ದಾಗ ಯಾವುದು ಡಿನೋಮಿನೇಟರ್ ಬರೋದು ಕರೆಕ್ಟ್. ನೀವು ಯಾವುದು ಒಂದು ಆಗಿರುತ್ತೆ ಡಿನೋಮಿನೇಟರ್ ಬರೀತೀರಿ. ಯಾಕೆ ಇದ್ರ ಡಿನೋಮಿನೇಟರ್ ಬರುತ್ತೆ ಸರ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಮೇಲ್ಗಡೆ ಬರೀತೀನಿ. ನಾವು delta y by delta x is equal to 2 cos of x plus x ಅಂದ್ರೆ 2x plus delta x divided by 2 plus x minus x get cancel, sin of delta x by 2 divided by delta x. Now ಈ ಲಿಮಿಟ್ಸ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಲಿಮಿಟ್ ಆಫ್ sin theta by theta as theta tends to 0 is equal to 1. Very important formula. ಲಿಮಿಟ್ ಆಫ್ sin theta by theta as theta tends to 0 ಅಂದ್ರೆ 1. ಅಂದ್ರೆ ಇಲ್ಲಿ ಏನು ಆಂಗಲ್ ಇರುತ್ತೋ ಅದೇ ಆಂಗಲ್ ಇರಬೇಕು. ಇಲ್ಲಿ delta x by 2 ಅಂತ ಇದ್ರೆ ಇದು delta x by 2 ಇರಬೇಕು. ಇಲ್ಲ ಅಂದಾಗ ಟು ಮೇಕ್ ದಿ ಫಾರ್ಮುಲಾ ಫಾರ್ಮ್ ಅಂದ್ರೆ ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ delta x 1/2 ಅಂದ್ರೆ ಇಲ್ಲಿ 1/2 ಬರೀತೀರಿ, ಇಲ್ಲಿ 1/2 ಅಂತ ಬರೀತೀರಿ. ಅಲ್ಲಿಗೆ ಮಲ್ಟಿಪ್ಲೈ ಡಿವೈಡೆಡ್ 1/2 ಯಾಕೆ ಮಾಡ್ಕೊಂಡು ಅಂತ ಗೊತ್ತಾಯ್ತು. ಈಗ ನಾವು ಈಗ
Take limit on both sides as delta x tends to 0. ಎರಡು ಕಡೆ ಲಿಮಿಟ್ ತಗೋ as delta x tends to 0. ಈ ಆರ್ಮರ್ ಟೆಂಡ್ಸ್ ಅಂತ ಇದೆ ಅಂದ್ರೆ ಲಿಮಿಟ್ ಅಂತ ಅರ್ಥ. Now limit delta y by delta x as delta x tends to 0. Limit delta x tends to 0 2 cos of 2x plus delta x by 2 into sin of delta x by 2 divided by 1 by 2 into delta ಅಂದ್ರೆ ಒಂದೇ delta x by 2 ಅಂದ್ರೆ ಒಂದೇ. ಇಲ್ಲ ಅಡ್ಜಸ್ಟ್ ಮಾಡಕ್ಕೆ ಹೋಗಿದ್ಯಲ್ಲ 1 by 2 ಅಲ್ಲೇ ಇರುತ್ತೆ. ಈಗ ಸಿ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಈಗ ಆನ್ಸರ್ ನೋಡಿ, ಲಿಮಿಟ್ ಆಫ್ ಡೆಲ್ಟಾ y ಓವರ್ ಡೆಲ್ಟಾ x ಇದನ್ನ ಇನ್ಕ್ರಿಮೆಂಟ್ ರೇಷಿಯೋ ಅಂತ ಕರಿತೀವಿ. ಲಿಮಿಟ್ ಆಫ್ ದಿಸ್ ಇಸ್ ಆಲ್ವೇಸ್ ಈಕ್ವಲ್ ಟು dy ಓವರ್ dx is equal to ಈ ಲಿಮಿಟ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಲಿಮಿಟ್ ಆಫ್ ಪ್ರತಿಯೊಂದು ಪ್ರಾಡಕ್ಟ್ ಆಫ್ ಟರ್ಮ್ ಇದೆ ಅಂದ್ರೆ ಪ್ರತಿಯೊಂದಕ್ಕೂ ಲಿಮಿಟ್ ಅಪ್ಲೈ ಮಾಡ್ತೀವಿ. ನೋಡಿ, ಲಿಮಿಟ್ ಈ ಟು ಕ್ಯಾನ್ಸಲ್ ಮಾಡಿ, ಲಿಮಿಟ್ ಆಫ್ ದಿಸ್ ಅಂಡ್ ಲಿಮಿಟ್ ಆಫ್ ದಿಸ್. ಈಗ ಲಿಮಿಟ್ ಆಫ್ ದಿಸ್ ಅಂದ್ರೆ ಇದು sin ಥೀಟಾ ಬೈ ಥೀಟಾ ಫಾರ್ಮ್ ಆಗೋದ್ರಿಂದ 1 ಆಗೋಗ್ಬಿಡುತ್ತೆ. ಯಾವುದೇ ಫಂಕ್ಷನ್ಗೆ ನಾವು ಲಿಮಿಟ್ ಅಪ್ಲೈ ಮಾಡಿದಾಗ ಅದು ಫಾರ್ಮುಲಾ ಫಾರ್ಮ್ ಇದ್ರೆ ಈ ಡೆಲ್ಟಾ ಎಕ್ಸ್ ಜಾಗ 0 ಹಾಕಕ್ಕೆ ಹೋಗಬಾರ್ದು. ಫಾರ್ಮುಲಾ ಫಾರ್ಮ್ ಇದ್ರೆ ಡೆಲ್ಟಾ ಎಕ್ಸ್ ಜಾಗ 0 ಹಾಕಕ್ಕೆ ಹೋಗಬಾರ್ದು. ಫಾರ್ಮುಲಾ ಫಾರ್ಮ್ ಇಲ್ಲ ಅಂದ್ರೆ ಬೇರೆ ಓವರ್ ಡೆಲ್ಟಾ ಎಕ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ 0. ನೋಡಿ, ಈ ಡೆಲ್ಟಾ ಎಕ್ಸ್ ಅಲ್ಲಿ ಏನಾಗ್ತೀನಿ ನಾನು 0. ನೀನ್ ಪ್ರಶ್ನೆ ಕೇಳ್ತೀಯ ಅಂತ, ಓ ಇಲ್ಲಿ ಡೆಲ್ಟಾ ಎಕ್ಸ್ 0 ಹಾಕಿದ್ರು ಇಲ್ಲಿ ಯಾಕೆ ಹಾಕಲಿಲ್ಲ ಅಂತ ನೀವು ಪ್ರಶ್ನೆ ಕೇಳ್ತೀಯ ಅಂತ ಅದನ್ನ ಹೇಳಿದೆ. ಇದು ಫಾರ್ಮುಲಾ ಫಾರ್ಮ್ ಇರೋದ್ರಿಂದ ನೀವು ಡೆಲ್ಟಾ ಎಕ್ಸ್ ಜಾಗ 0 ಹಾಕಕ್ಕೆ ಹೋಗಬಾರ್ದು. ಇದು ಫಾರ್ಮುಲಾ ಫಾರ್ಮ್ ಇಲ್ಲ, therefore ಡೆಲ್ಟಾ ಎಕ್ಸ್ goes to 0. ರಿಮೈನಿಂಗ್ 2 ಏನಾಯ್ತು ಕ್ಯಾನ್ಸಲ್. ಉಳಿದಿದೆ ನೋಡಿ cos x. Therefore d by dx of y means what? sin x. y ಅಂದ್ರೆ ಏನು? sin x. ಅಲ್ಲಿಗೆ derivative of sin x is always equal to what? cos x. According to first principle. Okay? ಈ ತರ ಒಂದು cos x ಟ್ರೈ ಮಾಡಿ ಬರುತ್ತೆ. Okay? cos x ಸೇಮ್ minus sin x ಬರುತ್ತೆ, ಟ್ರೈ ಮಾಡಿ. What is the derivative of cos x ಅಂದ್ರೆ minus sin x ಆನ್ಸರ್ ಬರುತ್ತೆ. ಅವಾಗ ಅಲ್ಲಿ cos c minus cos d ಫಾರ್ಮುಲಾ ಅಪ್ಲೈ ಮಾಡೋದು. -2 sin of c plus d by 2 ಇವೆಲ್ಲ ಫಾರ್ಮುಲಾ ಅಪ್ಲೈ ಮಾಡಿ. sin c minus sin d, cos c minus cos d, cos c minus cos d is equal to -2 sin of c plus d by 2 into sin of c minus d by 2 ಅಪ್ಲೈ ಮಾಡಿ ನೋಡಿ ಬರುತ್ತೆ ಫಾರ್ಮುಲಾ. ಓಕೆ, ನೆಕ್ಸ್ಟ್ 29. if y is equal to e to the power of m sin inverse of x, ಇದು ಲಾಗ್ ತಗೊಂಡು ಮಾಡಿದ್ರೆ ಬರುತ್ತೆ. ಇದು ನಾನು ಈ ಎರಡನೇ ಮೆಥಡ್ ಅಲ್ಲಿ ಮಾಡ್ತೀನಿ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ e ಪವರ್ f of x? e ಪವರ್ f of x ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ e ಪವರ್ f of x ಇಂಟು e ಪವರ್ ಗೆ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. f of x ನ ಡಿಫರೆನ್ಶಿಯೇಷನ್ f ಫ್ರಾಕ್ಷನ್ಸ್. ಈಗ ನಾನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂತೀನಿ. y1 ಅಥವಾ y' d over dx ಅಂತ ಬರೀಬಹುದು, y1 ಅಂತ ಬರೀಬಹುದು, y' ಅಂತ ಬರೀಬಹುದು. e to the power of m sin inverse of x into ಇದಕ್ಕೆ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. m into what is the derivative of sin inverse of x ಅಂದ್ರೆ 1 by root of 1 minus x square. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು. root of 1 minus x square into y1 is equal to m times of e to the power of m sin inverse of x. ಇದು ಕ್ರಾಸ್ ಮಾಡಿದೆ, ಇದು y1 ಅಲ್ಲೇ ಇದೆ, ಇದು RHS ಅಲ್ಲಿ m ಅಲ್ಲೇ ಇದೆ. e to the power of m sin inverse x ಅಂತ ಬರೆಯ ಬದಲು e to the power of m sin inverse x ಅಂದ್ರೆ ಏನು? y ಬರದೆ. ಏನಂತ ಬರದೆ? y. ಇದು ಬರಿಬೇಕಾಗಿತ್ತು. ಹಿಂಗಂದ್ರೆ ಏನು? ಕೊಟ್ಟರೆ ಫಂಕ್ಷನ್ ಆಗೋದ್ರಿಂದ ನಾನು y ಅಂತ ಬರದೆ. ಈಗ ನಾನು ಇದು ಹೆಂಗೈತು ಹಂಗೆ ಡಿಫರೆನ್ಶಿಯೇಟ್ ಮಾಡ್ಬೋದು. by using product ಅಂದ್ರೆ ಇದು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಸ್ವಲ್ಪ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಕ್ವೇರ್ ಆನ್ ಬೋತ್ ಸೈಡ್ ಅಂತೀನಿ. ಏನಂತೀನಿ? ಸ್ಕ್ವೇರ್ ಆನ್ ಬೋತ್ ಸೈಡ್. ಅವಾಗ ಇದು ರೂಟ್ ಹೊರಟೋಗುತ್ತೆ. y1 ಇರೋದು y1 ಸ್ಕ್ವೇರ್ ಆಗುತ್ತೆ, m ಇರೋದು m ಸ್ಕ್ವೇರ್ ಆಗುತ್ತೆ, y ಇರೋದು y ಸ್ಕ್ವೇರ್ ಆಗುತ್ತೆ. ನಮಗೆ ನೋಡಿ, ವಾಟ್ ಈಸ್ ದ ಡೆರಿವೇಟಿವ್ ಆಫ್ y ಅಂದ್ರೆ y1. ವಾಟ್ ಈಸ್ ದ ಡೆರಿವೇಟಿವ್ ಆಫ್ y ಸ್ಕ್ವೇರ್ ಅಂದ್ರೆ ನೋಡಿ, x ಸ್ಕ್ವೇರ್ ಅಂದ್ರೆ 2x, x ಸ್ಕ್ವೇರ್ ಅಂದ್ರೆ 2x, y ಸ್ಕ್ವೇರ್ ಅಂದ್ರೆ 2y into y1. ಈ y ಗೆ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು x ಅಲ್ಲಿ. ಅದಕ್ಕೆ y ಸ್ಕ್ವೇರ್ ಗೆ ಡಿಫರೆನ್ಶಿಯೇಷನ್ ಏನು? 2y into y ಗೆ y1. ಈಗ ನೋಡು, ವಾಟ್ ಈಸ್ ದ ಡೆರಿವೇಟಿವ್ ಆಫ್ y1 ಸ್ಕ್ವೇರ್ ಅಂದ್ರೆ ನೀನು ಹೇಳ್ಬೋದು 2y1. ಈ y1 ಗೆ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ y2. ಈ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ. ಈಗ ಸಿ by using product rule, ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ? ಫಸ್ಟ್ ಇಂಟು
derivative of y1 square ಇಲ್ಲಿದೆ 2y1 into y2 plus second function into what is the derivative of 1 minus x square 1 is 0 x square is 2x minus 3x m square constant what is the derivative of y square ಇಲ್ಲಿದೆ 2y into y 2y into y1 ಈಗ next step answer ಅಂದ್ರೆ ಏನು 1 minus x square into y2 minus xy1 minus m square y ಅಂತ ಇದೆ is equal to 0. What is the coefficient of y2 ಅಂದ್ರೆ second order 1 minus x square. ಇಲ್ಲಿ ನಮಗೆ y2 coefficient 1 minus x square ಮಾತ್ರ ಇರಬೇಕು. ಯಾವ ಟರ್ಮ್ ಇರಬಾರದು 2y1 ಇರಬಾರದು ಅಂದ್ರೆ ಡಿವೈಡ್ ಆನ್ ಬೋತ್ ಸೈಡ್ ಬೈ 2y1 ಎರಡು ಕಡೆನೂ 2y1 ಇಂದ ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಅದಕ್ಕೆ 2y1 ನ ಡಿವೈಡ್ ಮಾಡಿದ್ರೆ ದೊಡ್ಡ ಆಗುತ್ತೆ. ಉಳಿದಿದ್ದೇನೋ 1 minus x square into y2 ಪ್ಲಸ್ into ಮೈನಸ್ ಮೈನಸ್ 2y2 ಡಿವೈಡ್ ಮಾಡಿದ್ರೆ y1 ಸ್ಕ್ವೇರ್ y1 ಹೊರಟೋಯ್ತು. ಉಳಿದಿದೆ ನೋಡಿ x y1 is equal to 2y2 y1 ಹೋಯ್ತು. ಉಳಿದಿರೋದೇನು m ಸ್ಕ್ವೇರ್ y ಲೆಫ್ಟ್ ಬಂದ್ರೆ ಮೈನಸ್ m ಸ್ಕ್ವೇರ್ y is equal to 0. ಆನ್ಸರ್ ಬೈ ಇದೆಯಾ 1 minus x square into y2 minus xy1 minus m square y is equal to 0. Okay, very important problem. Workout ಮಾಡಿ. Next 38th integration. Okay, evaluate integration of 4 by x minus 3 by root of 1 minus x square plus 3 tan x minus 3 cosecant square x plus 1 by root x minus 5 into dx. Okay, ನೋಡಿ 6 marks ಎಷ್ಟು ಈಸಿ ಇದೆ ನೋಡಿ. What is the derivative of what is the integration of 1 by x ಅಂದ್ರೆ log x. ಇಂಟಿಗ್ರೇಷನ್ ಆಫ್ 1 by x ಅಂದ್ರೆ log x. ಇಲ್ಲಿ ಏನು ಕೊಟ್ಟಿದ್ದಾನೆ 4 by x ಅದಕ್ಕೆ 4 log x minus what is the integration of 1 over root of 1 minus x square ಅಂದ್ರೆ sin inverse of x plus c ಅಂತ ಬೇಕಾದರೂ ಹೇಳ್ಬೋದು minus cos inverse of x plus c ಅಂತ ಬೇಕಾದರೂ ಹೇಳ್ಬೋದು. ಎರಡರ ಯಾವುದೆಲ್ಲರೂ ಕರೆಕ್ಟ್. minus 3 sin inverse of x ಅಥವಾ plus 3 cos inverse of x ಅಂತ ಹೇಳಿದ್ರು ಕರೆಕ್ಟ್. plus 3 into what is the integration of tan x log of secant x. Okay, log of secant x. What is the integration of cosecant square x minus cot x illond minus irodrinda plus 3 cot x plus what is the integration of 1 by root x andre 2 root x. What is the integration of any constant 5 idre 5x plus c. This is the answer. 6 marks. ಎಷ್ಟು ಒಂದಷ್ಟೇ ನಾನು ಏನು ಚೇಂಜಸ್ ಮಾಡಿ ಇದೇನು ಸಿಂಪ್ಲಿಫಿಕೇಶನ್ ಮಾಡೋದಂದ್ರೆ ಆಡ್ ಮಾಡೋದ್ರೆ ಯಾವ್ದು ಆಡ್ ಆಗಲ್ಲ, ಗುಣಿಸೋದು ಮಲ್ಟಿಪ್ಲಿಕೇಶನ್ ಮಾಡೋದ್ರೆ ಆಗಲ್ಲ, ಸಬ್ಟ್ರಾಕ್ಟ್ ಮಾಡೋದು 6 marks. ಇಂದ ಒಂದು 4 ಸಿಕ್ಕಿದ್ರೆ ಸಾಕಲ್ಲ ನಿಮಗೆ ಈಸಿಯಾಗಿ ಪಾಸ್ ಆಗೋದು. ನೆಕ್ಸ್ಟ್ ಫೈಂಡ್ ದಿ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ x³ minus 6x square minus 15x plus 5. ಏನು ಕೊಟ್ಟಿದ್ದಾನೆ x³ minus 6x square minus 15x plus 5 is equal to 0. Okay, find the maximum value and minimum value of the function ಅಂದಾಗ find the maximum and minimum value of the function ಅಂದಾಗ ನೀವು ಸೆಕೆಂಡ್ ಆರ್ಡರ್ ಟೆಸ್ಟ್ ಅಂತ ಇದೆ. ಸೆಕೆಂಡ್ ಆರ್ಡರ್ ಟೆಸ್ಟ್ ಕಂಡೀಷನ್ ಏನಪ್ಪಾ ಅಂದ್ರೆ d2y over dx square is negative at x is equal to a. Second order negative ಬಂದ್ರೆ at x is equal to a. The function f of x is maxima at x is equal to a. Second order d2y over dx square is negative at x is equal to a, positive. Second order is positive at x is equal to a. The function is minima. Second order negative at x is equal to a. The function is maxima. Second order is positive at x is equal to a. The function is minima.
ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಬರ್ತದೆ. d2y over dx square 0 ಬಂದ್ರೆ the function is neither maxima nor minima. Either maxima or minima dy over dx is equal to 0. dy over dx equal to 0. ನೀನು ಮೈಂಡ್ ಫಿಕ್ಸ್ ಆಗಲಿ. ಸೆಕೆಂಡ್ ಆರ್ಡರ್ ನೆಗೆಟಿವ್ ಬಂದ್ರೆ ಮ್ಯಾಕ್ಸಿಮಾ, ಸೆಕೆಂಡ್ ಆರ್ಡರ್ ಪಾಸಿಟಿವ್ ಬಂದ್ರೆ ಮಿನಿಮಾ. ಇದು ಮೈಂಡ್ ಕಾನ್ಸೆಪ್ಟ್ ಬರಲಿ. ಈಗ ನಾವು ಕ್ವಶನ್ ಕೇಳಿರೋದವನು ಇಟ್ಸ್ ದ ರಿಕ್ವೈರ್ಡ್ ಕ್ವಶನ್ ಅಂದ್ರೆ ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಿದ್ದೇನೆ. ನಾನು ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ ವೆರಿಫೈ ಮಾಡಿದ್ದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದು ಮ್ಯಾಕ್ಸಿಮಮ್ ಮಿನಿಮಮ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಮಿನಿಮಮ್ ವ್ಯಾಲ್ಯೂ ಯಾವುದು ಈ ಪ್ರಾಬ್ಲಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಫಂಕ್ಷನ್ ಏನು ಕೊಟ್ಟಿದ್ದಾನೆ is equal to 0 ಹಾಕಬಾರ್ದು. f of x is equal to x cube minus 6x square minus 15x plus 5. Differentiate with respect to x. Differentiate with respect to x. f dash x r y ಅಂತ ತಗೊಂಡ್ರೆ dy over dx 3x square minus 12x minus 15. ಈಗಲೇ ಸೆಕೆಂಡ್ ಆರ್ಡರ್ ಮಾಡಕ್ ಹೋಗಬಾರ್ದು. ಫಸ್ಟ್ ಯು ಕ್ಯಾನ್ ಫೈಂಡ್ ಔಟ್ ದ ಕ್ರಿಟಿಕಲ್ ಪಾಯಿಂಟ್ಸ್. f dash x is equal to 0 ಅಥವಾ dy over dx is equal to 0. y ಅಂತ ತಗೊಂಡ್ರೆ dy over dx, f of x ಅಂತ ತಗೊಂಡ್ರೆ f dash x. ನಿಮ್ಮ ಇಷ್ಟ. ಹಾಗೆ 3x square minus 12x minus 15 is equal to 0. ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದ್ರಿಂದ 99% ಫ್ಯಾಕ್ಟರೈಸ್ ಆಗುತ್ತೆ. ಆಗಲೇಬೇಕು ಅಂತೇನಿಲ್ಲ, ಫ್ಯಾಕ್ಟರೈಸ್ ಆಗುತ್ತೆ. ಡಿವೈಡೆಡ್ ಬೈ 3x square minus 4 4 12 3 5 15 is equal to 0. ಫ್ಯಾಕ್ಟರೈಸ್ ಆಗಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್? ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಇದೆಯಲ್ಲ, x is equal to minus b plus or minus root of b square minus 4ac divided by 2a. ಆ ಫಾರ್ಮುಲಾ ಹಾಕೊಂಡ್ರೆ ಬರುತ್ತೆ x square minus 4x ನ minus 5x plus x minus 5 is equal to 0. ಈ minus 4x ನ minus 5x plus x ಅಂತ ಸ್ಪ್ಲಿಟ್ ಮಾಡ್ಕೋ. ಯಾಕೆಂದ್ರೆ minus 5x ಅಲ್ಲಿ plus x ಹೋದ್ರೆ ಎಷ್ಟು? minus 4x. at the same time coefficient of x minus 5, coefficient of x 1, ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ minus 5 ಬರಬೇಕು. ಈಗ ವೆಲ್ಡರ್ ಏನು ಕಾಮನ್ ತೆಗಿದ್ಯಾ? x minus 5 ಆಯಿತು. ವಾಟ್ ದ ಕೋಎಫಿಷಿಯಂಟ್ ಆಫ್ x? 1 ಕಾಮನ್ ತೆಗಿ, x minus 5 ಆಯಿತು. ಇವೆರಡು ಸೇಮ್ ಇರಲೇಬೇಕು. ಸೇಮ್ ಇದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಹಾಗೆ x minus 5 is equal to 0, x plus 1 is equal to 0, x is equal to minus 1, x is equal to 5 are the two critical points. ಈಗ ಈ ಎರಡು ಪಾಯಿಂಟ್ ಮೇಲೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಡಿಸೈಡ್ ಆಗೋದು. ಓಕೆ, ಈಗ ಹಿಂಗೆ ನೋಡ್ತಾರೆ. ಈಗ ಸೆಕೆಂಡ್ ಆರ್ಡರ್ f dash x ಇದಿತ್ತಲ್ಲ, f dash x ಏನಿತ್ತು? 3x square minus 12x minus 15 ಇತ್ತು. ಈಗ ಸೆಕೆಂಡ್ ಆರ್ಡರ್ ಮಾಡಬೇಕು ನೀವು. f double dash x is equal to 6x minus 12. 6x minus 12. ಈಗ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಬಂದಿದೆಯಲ್ಲ, ಯಾವ್ದು ಬೇಕಾದ್ರೂ ಫಸ್ಟ್ ತಗೋ. x is equal to 5 ಇದೆ, x is equal to minus 1 ಇದೆ. ಎರಡು ಪಾಯಿಂಟ್ ಇದ್ರೆ ಒಂದು ಪಾಯಿಂಟ್ಗೆ ಯಾವ ಪಾಯಿಂಟ್ಗೆ ಮ್ಯಾಕ್ಸಿಮಮ್ ಆಗುತ್ತೋ ಇನ್ನೊಂದು ಪಾಯಿಂಟ್ಗೆ ಮಿನಿಮಮ್ ಆಗುತ್ತೆ. ನಮ್ಗೆ ಇನ್ನೂ ಗೊತ್ತಿಲ್ಲ ನನಗೆ ಯಾವುದು ಅಂತ. ಎರಡು ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ಗೆ ಮ್ಯಾಕ್ಸಿಮಮ್ ಆದರೆ ಈ ಪಾಯಿಂಟ್ಗೆ ಮಿನಿಮಮ್ ಆಗುತ್ತೆ. ಇದಕ್ಕೆ ಮಿನಿಮಮ್ ಆದರೆ ಇದಕ್ಕೆ ಮ್ಯಾಕ್ಸಿಮಮ್ ಆಗುತ್ತೆ. ಎರಡು ಮಿನಿಮಮ್ ಆಗಲ್ಲ, ಎರಡು ಮ್ಯಾಕ್ಸಿಮಮ್ ಆಗಲ್ಲ. ಅದು ಸ್ಟೇಷನರಿ ಆಗುತ್ತೆ. ಈಗ x is equal to 5 ಸಪೋರ್ಟ್ ಮಾಡ್ತೀವಿ. ಯಾವ ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು. f double dash x at x is equal to 5 x 5 30 minus 12 30 minus 12 30 minus 12 ಎಷ್ಟು ಬರುತ್ತಾ? 18. ಎಷ್ಟು ಬಂತು? 18 ಇಂಪಾರ್ಟೆಂಟ್ ಅಲ್ಲ ನಮಗೆ. ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ಪಾಸಿಟಿವ್. ಅಲ್ಲಿಗೆ ಸೆಕೆಂಡ್ ಆರ್ಡರ್ at x is equal to, second order is positive, second order is positive at x is equal to 5. Therefore the function is minima. The function is minima. Minima at x is equal to 5. This is not minimum value. 18 ಅಂತ ಬಂದಿದೆಯಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಷ್ಟೇ ಇಂಪಾರ್ಟೆಂಟು. ಇದು ಮಿನಿಮಮ್ ಆಯಿತು. ಹಂಗಾದ್ರೆ ಮಿನಿಮಮ್ ವ್ಯಾಲ್ಯೂ ಯಾವುದು ಸರ್? ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವ್ನು ಕೊಟ್ಟಿದ್ದಾನಲ್ಲ ಫಂಕ್ಷನ್, ಇದು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. y ಅಂತ ಬೇಕಾದ್ರೂ ತಗೋ ಅಥವಾ f of x ಅಂತ ಬೇಕಾದ್ರೂ ತಗೋ. ನಾವು ಈಗ x ಅಂದ್ರೆ ಎಷ್ಟು? 5. 5 ಕ್ಯೂಬ್ ಅಂದ್ರೆ 125 minus 6 into 5 square. 5 square ಅಂದ್ರೆ 25. 25 ಅಂದ್ರೆ 115 ಎಸ್ ಮೈನಸ್ x equal to 5. 5 into 15 ಅಂದ್ರೆ 75 plus 5. y minimum value at x is equal to 5 is
125 minus 150 ಅಂದ್ರೆ minus 25 minus 25 minus 75 ಅಂದ್ರೆ minus 100 minus 100 plus 5 ಅಂದ್ರೆ minus 95 ಇದು ಮಿನಿಮಮ್ ವ್ಯಾಲ್ಯೂ ಎಷ್ಟು minus 95 ಅಂದ್ರೆ ಮಿನಿಮಮ್ ಅಂದ್ರೆ ಮೈನಸ್ ಬರಬೇಕು ಅಂತ ಇಲ್ಲ ಮಿನಿಮಮ್ ವ್ಯಾಲ್ಯೂ ಅಂದ್ರೆ ಕಡಿಮೆ ಇರಬೇಕು ಮ್ಯಾಕ್ಸಿಮಮ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಅಷ್ಟೇ ಹಿಂಗೆ ಇರಬೇಕು ಅಂತೀನಿ ಓಕೆ ಮಿನಿಮಮ್ ವ್ಯಾಲ್ಯೂ ಕಡಿಮೆ ಇರಬೇಕು ಮ್ಯಾಕ್ಸಿಮಮ್ ಜಾಸ್ತಿ ಇರಬೇಕು ಓಕೆ ಎರಡು ಈಕ್ವಲ್ ಬರೋಲ್ಲ ಓಕೆ ಮಾಡಿ ಈಗ ಇನ್ನೊಂದು ಪಾಯಿಂಟ್ ಇತ್ತಲ್ವಾ ಯಾವುದು ಸೆಕೆಂಡ್ ಆರ್ಡರ್ ಸಬ್ಸ್ಟಿಟ್ಯೂಟ್ ಮಾಡೋಣ ಯಾವುದು x -1 ಸಬ್ಸ್ಟಿಟ್ಯೂಟ್ ಮಾಡೋಣ x -1 ಸೆಕೆಂಡ್ ಆರ್ಡರ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6 * -1 -6 -12 -18 second order is negative at x -1 therefore the function f of x is maxima at x -1 maxima ಆಯ್ತು maximum value ಯಾವುದು ಸರ್ ಈ -1 ಅನ್ನ ಈ ಫಂಕ್ಷನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು maximum value at x -1 that is -1 ಕ್ಯೂಬ್ ಅಂದ್ರೆ -1 -1 ಸ್ಕ್ವೇರ್ ಅಂದ್ರೆ +1 ಆಗ್ಬಿಡುತ್ತೆ -6 x -1 plus 15 ಆಯಿತು plus 5 ಆಯಿತು 20 15 plus 5 20 20 ರಲ್ಲಿ 7 ಹೋದ್ರೆ plus 13 ಮ್ಯಾಕ್ಸಿಮಮ್ ವ್ಯಾಲ್ಯೂ ಜಾಸ್ತಿ ಇದೆ ಅದು ಕಡಿಮೆ ಇತ್ತು ಇದು ಜಾಸ್ತಿ ಇರಲೇಬೇಕು what is the maximum value 13 maximum value 13 ಓಕೆ ವರ್ಕೌಟ್ ಮಾಡಬೇಕು ಒಂದು ಮಾಡೋ ಪೇಪರ್ ರೆಡಿ ಆಗಿದೆ 100% ಸಕ್ಸಸ್ ಆಗ್ತದೆ ನೆಕ್ಸ್ಟ್ 32ನೇ ಕ್ವೆಶ್ಚನ್ evaluate 0 to pi by 2 sin 4x into cos 2x into dx ಈ ಪ್ರಾಡಕ್ಟ್ ಆಫ್ sin cos cos sin 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 cos cos ಬಂದಾಗ by using transformation formula 1/2 into sin of a plus b plus sin of a minus b a ಅಂದ್ರೆ 4x b ಅಂದ್ರೆ 2x ಅಲ್ಲಿಗೆ 4x plus 2x ಅಂದ್ರೆ ಎಷ್ಟಾಯ್ತು 6x ಇಲ್ಲಿ a minus b 4x minus 2x ಅಂದ್ರೆ 2x ಈ ಫಾರ್ಮುಲಾ ಹಾಕಿ ನೀವು ಇಂಟಿಗ್ರೇಷನ್ ಮಾಡಬೇಕು 1/2 into what is the integration of sin 6x minus cos 6x by 6 x ಕೋಎಫಿಷಿಯಂಟ್ ಏನಿರುತ್ತೆ ಅದನ್ನ ಡಿನೋಮಿನೇಟರ್ ಬರೆಯಬೇಕು sin 2x ಗೆ minus cos 2x by 2 ಲಿಮಿಟ್ಸ್ 0 to pi by 2 0 to pi by 2 0 to pi by 2 ಈಗ ಲಿಮಿಟ್ ಅಪ್ಲೈ ಮಾಡೋದು ಯಾವ ತರ ಅನ್ನೋದು ಹೇಳ್ಕೊಡ್ತೀನಿ ಆಫ್ಟರ್ ಕಂಪ್ಲೀಟಿಂಗ್ ದ ಇಂಟಿಗ್ರೇಷನ್ wherever x there will substitute upper limit minus of lower limit 1/2 outside ಇರಲಿ minus cos 6 into x ಅಂದ್ರೆ ಎಷ್ಟಪ್ಪ pi by 2 by 6 minus cos 2 into pi by 2 by 2 minus half ಇಲ್ಲಿ ಬರುತ್ತೆ ಜಾಗ ಇದೆ ಅಂತ minus cos x ಅಂದ್ರೆ 0 ಅದಕ್ಕೆ cos 0 ಡಿಕ್ಲೇರ್ ಮಾಡಬೇಕಾದ್ರೆ x ಅಂದ್ರೆ 0 6 into 0 0 cos 0 ಅಂದ್ರೆ 1 by 6 minus x ಅಂದ್ರೆ 0 2 into 0 0 cos 0 1 by 2 ಓಕೆ ಇಲ್ಲಿ 2 1 2 3 ಲ 2 2 ಕ್ಯಾನ್ಸಲ್ ಈಗ ಇಲ್ಲಿ ಬರೀತೀನಿ 1/2 into minus cos 3 pi cos 3 pi ನ ಏನು ಬರ್ಕಂತೀನಿ ಗೊತ್ತಾ ನಾನು cos of 2 pi plus pi 360 plus pi ಫಸ್ಟ್ ಕ್ವಾಡ್ರೆಂಟ್ cos ಪಾಸಿಟಿವ್ ಚೇಂಜ್ ಆಗಲ್ಲ cos pi ಆಯ್ತು cos pi ಅಂದ್ರೆ -1 ಇದು ಮೈನಸ್ ಇದೆ +1 ಮೈನಸ್ ಅಗೇನ್ cos pi -1 +1 ಆಯ್ತು cos pi ಅಂದ್ರೆ -1 ಇದು ಮೈನಸ್ ಇದೆ +1 ಆಯ್ತು ಓಕೆ ಮೈನಸ್ ಆಫ್ 6 ಎಲ್ಸಿಎಂ ತಗೋ -1 2 ಇಂದ 6 3 ಆಯ್ತು ಇಲ್ಲಿ ಬರೀತೀನಿ ಈಗ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುತ್ತೆ ಓಕೆ 1/2 ಔಟ್ಸೈಡ್ ಇದೆ 1 + 1 2 minus -1 -3 -4 by 6 plus 4 by 6 is equal to 1/2 into 6 12 plus 4 16 by 6 2 2 8 what is the answer 4/3 4/3 4/3 is answer okay ಎಲ್ಲರೂ ಮಿಸ್ಟೇಕ್ ಒಂದು ಮೈನಸ್ ಮಿಸ್ಟೇಕ್ ಆಗಿರೋ ಆನ್ಸರ್ ಚೇಂಜಸ್ ಆಗುತ್ತೆ ಓಕೆ ಎಲ್ಲೂ 100% ಇದು ಮಿಸ್ಟೇಕ್ ಆಗಿದೆ ಓಕೆ
ಸಪೋಸ್ ಮಿಸ್ಟೇಕ್ ಮಾಡಿದ್ರೆ ನೀವು ರೌಂಡ್ ಮಾಡಿ ಹಾಕಿ ನನಗೆ ಕಳಿಸಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಲಾಸ್ಟ್ 33 ಪ್ರಾಬ್ಲಮ್. Solve the differential equation dy over dx plus y into tan x is equal to secant x. ಇದು solution of linear differential equation of the standard form dy over dx plus py is equal to q form. y coefficient p is equal to tan x. ಈ y ಪಕ್ಕ ಏನಿರುತ್ತೆ ಅದೇ tan x, RHS ಅಲ್ಲಿ ಏನಿರುತ್ತೆ ಅದೇ secant x, dy over dx ಇರಬೇಕು. ಓಕೆ, integrating factor is equal to e to the power of integration of p dx is equal to integration of p under tan x into dx. Now integration of what is the integration of tan x? Log of secant x. Cancel. ಉಳಿದಿದ್ದೇನೋ secant x. e to the power of log of f of x is always equal to f of x. Here f of x is secant x. Integrating factor secant x. Formula y into integrating factor is equal to integration of q into integrating factor with respect to x plus c y into integrating factor ಇದೆ secant x is equal to q ಅಂದ್ರೆ secant x, integrating factor ಅಂದ್ರೆ ಇಲ್ಲೇ ಇರೋ secant x into dx plus c y into secant x is equal to secant x into secant x, secant square x into dx plus c. Answer y into secant x is equal to what is the integration of secant square x? ನಾನು 32 ರಿಸಲ್ಟ್ಸ್ ಬರ್ಸಿದ್ದೀನಿ ನೋಡಿ, ಎಲ್ಲ ನಾನು ಇದೇನು ಇಂಟಿಗ್ರೇಷನ್ ಮಾಡ್ತಾ ಇದ್ದೀನಿ ಅಷ್ಟು ರಿಸಲ್ಟ್ಸ್ ಇನ್ನು 32 ರಿಸಲ್ಟ್ಸ್ ಅಲ್ಲಿ ಇದೆ, ನಾನು ವಾಟ್ಸಪ್ ಅಲ್ಲಿ ಕಳಿಸಿದ್ದೇನೆ. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ secant square x ಅಂದ್ರೆ tan x plus c. This is the answer. This is the required solution. Okay, ಅದು part C ಕಂಪ್ಲೀಟ್ ಆಯಿತು. ಓಕೆ, ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ಬೋತ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ M2 ಸ್ಟೂಡೆಂಟ್ಸ್. ಇಲ್ಲಿ ಇದೆಯಲ್ಲ 29, 30, 31, 32 ಆ್ಯಂಡ್ 33 ಅಷ್ಟು ಪ್ರಾಬ್ಲಮ್ಸು ಈ ನಮ್ಮ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟ್ರಿ ಹುಡುಗರಿಗೂ ಯೂಸ್ ಆಗುತ್ತೆ, ಫ್ರೆಶ್ ಹುಡುಗರಿಗೂ ಯೂಸ್ ಆಗುತ್ತೆ, M2 ಹುಡುಗರಿಗೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಎಲ್ಲ ಸ್ಟೂಡೆಂಟ್ಸ್ಗೂ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಇದೆಷ್ಟನ್ನು ನನಗೆ ವಾಟ್ಸಪ್ಗೆ ಬರೆದು ಕಳಿಸಿ, ನೆಕ್ಸ್ಟ್ ಇನ್ನೊಂದು ಮಾಡೋದಕ್ಕೂ ಡಿಸ್ಕಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.